ಕರ್ನಾಟಕ ದೇಶಕ್ಕೆ ಚಿನ್ನದ ಮೊಟ್ಟೆಯನ್ನ ಇಡತಕ್ಕಂತಹ ಒಂದು ಆಸ್ತಿ. ಈ ಆಸ್ತಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದು ಅಷ್ಟೇ. ಬೇರೆಯವ್ರಿಗೆ ಸಹಾಯ ಮಾಡ್ಬೇಕು. ಎಸ್, ಅವ್ರು ಏನ್ ಹೇಳಿದ್ದಾರೆ, ವಿ ಆರ್ ಫಾರ್ ಇಟ್. ನಮ್ಮದು ಸ್ವಲ್ಪ ಆದಾಯ ಬೇರೆ ರಾಜ್ಯಕ್ಕೆ ಕೊಡ್ಲಿ, ಆಗಷ್ಟೇ ನಮ್ಮನ್ನೇ ಪಾಪರ್ ಮಾಡಬೇಡಿ ಅನ್ನುವಂಥದ್ದು ಅಷ್ಟೇ ನಮ್ಮ ಅಭಿಪ್ರಾಯ. ಮೇಷ್ಟ್ರು ಕಡಿಮೆ ಬಂದಿರೋನ್ಗೆ ಸ್ಪೆಷಲ್ ಕ್ಲಾಸ್ ಬಿಟ್ಟ ಮೇಲೆ 5 ಗಂಟೆ ಆದ್ಮೇಲೆ ಬಾಪ ನಿಮ್ಗೆ ಇಂಗ್ಲಿಷ್ ಹೇಳ್ಕೊಡ್ತೀನಿ, ಮ್ಯಾಥ್ಸ್ ಹೇಳ್ಕೊಡ್ತೀನಿ, ಇದು ಡಲ್ ಅಂತ ಮಾಡೇ ಮಾಡ್ತಾರೆ. ಕೇಂದ್ರ ಸರ್ಕಾರ ಮಾಡ್ತೈತೆ. ಇದು ನಮ್ಮ ಸರ್ಕಾರ ಅಂತಲ್ಲ, ಬಿಜೆಪಿ ಎಲ್ಲಾ ಸರ್ಕಾರನೂ ಹಾಗೆ ಮಾಡಿದೆ. ಅದರಿಂದ ನಾನು ಹೇಳೋವಂಥದ್ದು, ನಿಮ್ಮ ಸಾರ್ವಜನಿಕ ಋಣ ಏನಿದೆ ಒಟ್ಟು ಜಮೆ ಈಗ ಅವ್ರೇನ್ 4 ಬೈರೇಗೌಡರು ಏನ್ ಹೇಳ್ತಾರೆ, ಇದು ಎಕ್ಸಾಮ್ ಬರೋದೇ ಪಾಸ್ ಮಾಡ್ತಾರೆ ಅಂತ ಹೇಳಿ. ಎಕ್ಸಾಮ್ ಬರೋದೇ ಪಾಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಮಾಡ್ತಾ ಇದಾರಲ್ಲ ಈಗ ನಮ್ಮ ಮಿನಿಸ್ಟ್ರು ಮಾಡ್ತಾ ಇದಾರಲ್ಲ. ಈಗ ಗ್ರೇಸ್ ತಂದ್ಬಿಟ್ಟಿದಾರಲ್ಲ 35ರಿಂದ 30 ಹಂಗ್ ಕೊಟ್ರೆ ಆಯ್ತು. ಅಲ್ಲ, ಅವರೇ ಮಾಡಿರ್ಬೇಕಾದ್ರೆ ಇನ್ ಕೇಂದ್ರ ಸರ್ಕಾರಕ್ಕೆ ಸ್ಪೆಷಲ್ ಕೋಚಿಂಗ್ ತಗೊಳ್ಳೋದು ಅವರು ಕೂಡ 50% ಕ್ರಾಸ್ ಆಗ್ಲಿ ಅಂತ. ನೀವು ಜಾಸ್ತಿ ಸ್ಪೆಷಲ್ ಕೋಚಿಂಗ್ ಕೊಟ್ಟಷ್ಟು ನಾನು 30% ಅಲ್ಲೇ ಇರ್ತೀನಿ ಅಂತ ಹೇಳಿದ್ರೆ ಅಲ್ಲಿಗೆ ಸ್ಪೆಷಲ್ ಕೋಚಿಂಗಿಗೆ ಅರ್ಥ ಏನು ಉಳಿತು? ಎರಡನೇದು, ಚಿನ್ನದ ಮೊಟ್ಟೆ ಇಡೋ ಕೋಳಿ ಚೆನ್ನಾಗಿದ್ರೆ ಚಿನ್ನದ ಮೊಟ್ಟೆ ತಗೊಂಡು ಎಲ್ಲರೂ ಬದುಕಬಹುದು. ಚಿನ್ನದ ಮೊಟ್ಟೆ ಇಡೋ ಕೋಳಿ ಕತ್ತನ್ನೇ ಇಸಿಕ್ಬಿಟ್ರೆ ನಾಳೆ ಎಲ್ಲಿಂದ ಉತ್ಪಾದನೆ ಆಗ್ಬೇಕು ಆದಾಯ? ಚಾಣಕ್ಯ ಏನ್ ಹೇಳ್ದ, ದುಂದುಬಿ ಯಾವ ತರ ಹೂವಿನ ರಸ ಇರುತ್ತೆ ಆದ್ರೆ ಹೂವನ್ನ ಕೊಲ್ಲೋದಿಲ್ಲ, ಆ ರೀತಿಯಾಗಿ ತೆರಿಗೆ ನೀತಿ ಇರಬೇಕು ಅಂತ ಚಾಣಕ್ಯ ಹೇಳ್ದ. ನೀವು ಯಾವುದು ರಸ ಕೊಡ್ತದೆ ಅದನ್ನ ಪೂರ್ತಿ ಹಿಂಗೆ ಇಸಿಕ್ಬಿಟ್ರೆ ರಸ ಎಲ್ಲಿಂದ ಬರುತ್ತೆ? ಕರ್ನಾಟಕ ದೇಶಕ್ಕೆ ಚಿನ್ನದ ಮೊಟ್ಟೆಯನ್ನ ಇಡತಕ್ಕಂತಹ ಒಂದು ಆಸ್ತಿ. ಈ ಆಸ್ತಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದು ಅಷ್ಟೇ. ಬೇರೆಯವ್ರಿಗೆ ಸಹಾಯ ಮಾಡ್ಬೇಕು. ಎಸ್, ಅವ್ರು ಏನ್ ಹೇಳಿದ್ದಾರೆ, ವಿ ಆರ್ ಫಾರ್ ಇಟ್. ನಮ್ಮದು ಸ್ವಲ್ಪ ಆದಾಯ ಬೇರೆ ರಾಜ್ಯಕ್ಕೆ ಕೊಡ್ಲಿ, ಆಗಷ್ಟೇ ನಮ್ಮನ್ನೇ ಪಾಪರ್ ಮಾಡಬೇಡಿ ಅನ್ನುವಂಥದ್ದು ಅಷ್ಟೇ ನಮ್ಮ ಅಭಿಪ್ರಾಯ. ಸನ್ಮಾನ್ಯ ಸಭಾಧ್ಯಕ್ಷರೇ,